No, I have not put this rule. Medical superintendent has told them that they should. Nobody can put this rule to anybody that you should not keep 3 days food just because they have not submitted the mobile and 3D. Nobody can do that. How can you people do it? Everybody is making one kind of. You do the same thing for the medical students who are staying in the hostel. No, we don't have. Then why are people punishing the students? ಸ್ಟೂಡೆಂಟ್ ಯೂನಿಯನ್ ಕಮಿಟಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು. ಇವತ್ತು ನಾವು ಇಲ್ಲಿ CSI ಹಾಸ್ಪಿಟ್ಲು ಇದಕ್ಕೆ ಕಾಲೇಜಿಗೆ ಬಂದಾಗ ಇಲ್ಲಿ ಸ್ಟೂಡೆಂಟ್ಸು ಸಾವಿರಾರು ಸಮಸ್ಯೆಗಳಿದೆ. ನಾವು ಸಮಸ್ಯೆ ಕೇಳಕ್ಕೆ ಬಂದಾಗ ಅವರು ಎಲ್ಲ ಉಡಾಫೆ ಪ್ರಿನ್ಸಿಪಲ್ಲು ಅವರೆಲ್ಲ ಉಡಾಫೆ ಮಾತಾಡ್ತಾ ಇದ್ದಾರೆ. ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಮತ್ತು ಇಲ್ಲಿ ಸ್ಟೂಡೆಂಟ್ಸ್ಗೆ ಇದು ಕೇಳಿದಾಗ ಅವರು ಜಾಸ್ತಿ 108 ಸಮಸ್ಯೆಗಳಿದೆ. ಅವರು ಪಾಪ ಅಳ್ಕೊತಾ ಇದ್ದಾರೆ ಸರ್. ಅವರು ಇದು ನಮಗೆ ಸಮಸ್ಯೆ ಜಾಸ್ತಿ ಇದೆ, ನಾವೇನಾದರೂ ಕೇಳಿದ್ರೆ ಅವ್ರು ಸರಿಗೆ ಉತ್ತರ ಕೊಡೋಲ್ಲ. ಮತ್ತು ನಮಗೆ ಸರಿಗೆ ಹಾಸ್ಟೆಲಲ್ಲಿ ಫೆಸಿಲಿಟಿ ಇಲ್ಲ. ಅದು ಇಲ್ಲಿ ಇದು CSI ಓಲ್ಡ್ ಬಿಲ್ಡಿಂಗ್ ಆಗಿರೋದ್ರಿಂದ ಒಂದು CC ಕ್ಯಾಮ್ರಾ ಇಲ್ಲ, ನಮಗೆ ಪ್ರಾಪರ್ ಫುಡ್ ಇಲ್ಲ. ಅದೆಲ್ಲ ಜಾಸ್ತಿ ಸಮಸ್ಯೆ ಇದೆ ಅಂತೆಲ್ಲ ನಾವು ಕೇಳಕ್ಕೆ ಬಂದಾಗ ಮತ್ತು ನಾವು ಪ್ರಿನ್ಸಿಪಲ್ಗೆ ಹೋಗಿ ಮಾತಾಡೋಣ ಅಂದರೆ ಅವ್ರು ಸರಿಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ಪಾಪ ಅದು ಮಕ್ಕಳೆಲ್ಲ ದೂರದಿರೋ ಊರಿಂದ ಬಂದಿದ್ದಾರೆ, ಅವ್ರಿಗೇನು ಗೊತ್ತಿಲ್ಲ. ಸುಮಾರು ಒಂದು ಫಸ್ಟ್ ಸೆಮಿಸ್ಟರ್ ಮಕ್ಕಳಿಗೆ ಊಟ ಕೊಟ್ಟು 3 ದಿವಸ ಆಗಿದೆ ಅಂತೆ, ಅವರಿಗೆ ಊಟ ಕೊಡ್ತಾ ಇಲ್ಲ. ಅವ್ರಿಗೆಲ್ಲ ಯಾರು ಸರ್ ಹೊಣೆ? ಇದು ಪ್ರಿನ್ಸಿಪಾಲ್ ಕೇಳಿದ್ರೆ ನಾವು ಕೊಡ್ತೀವಿ, ಮಾಡ್ತೀವಿ, ಫೋನಿಂದ ಅದರಿಂದ ಅಂತೆಲ್ಲ ಬರೀ ಉಡಾಫೆ ಮಾತುಗಳು ಹೇಳ್ತಾ ಇದ್ದಾರೆ. ಈ ಹಿಂದೆ ಯಾವಾಗಾದ್ರೂ ಈ ಥರ ಆಗಿತ್ತಾ? ಊಟ ಕೊಡದೇ ಇರೋಂಥದ್ದು ಏನೋ ನಿಮಗೆ ರೆಸ್ಪಾನ್ಸ್ ಮಾಡ್ತಾ ಇರೋಂಥದ್ದು ನಮಗೆ ಗಮನಕ್ಕೆ ಬಂದಿದ್ದರೆ ನಾವು ಅವತ್ತೇ ಬರ್ತಾಯಿದ್ರಿ. ಇಲ್ಲಿ ಇವರೆಲ್ಲ ಯಾರು ಸ್ಟೂಡೆಂಟ್ ಯೂನಿಯನ್ ಇಲ್ಲ, ಕೇಳೋರಿಲ್ಲ, ಇದಿಲ್ಲ ಅಂತ ಎಲ್ಲ ಇವ್ರು ಬಂದಿದ್ದ ತಕ್ಕಂಗೆ ಆಟ ಆಡ್ತಾ ಇದ್ದಾರೆ. ಇದೆಲ್ಲ ಇವತ್ತಿಗೆ ಮುಗಿಬೇಕು ಸರ್, ಇನ್ಮೇಲಿಂದ ಮಾಡಾಕ್ಬಾರ್ದು. ಯಾರೋ ನಮ್ಮ ಟೀಚರ್ ಅವರು ಡ್ರಿಂಕ್ ಮಾಡ್ಕೊಂಡು ಮತ್ತೆ ಒಳಗಡೆ ಬರ್ತಾರೆ. ಅವರು ಯಾರೋ ಅನಿಲ್ ಅಂತೆ ಅವರು ಟೀಚರ್ ಅವರು. ನಾವು ಬಂದಮೇಲೆ ಕೇಳಿದ್ಮೇಲೆ ಇವಾಗ ನಮಗೆ ತೋರಿಸ್ತಾರೆ ನಾವು ಸಸ್ಪೆಂಡ್ ಮಾಡಿದ್ದೀವಿ, ಇದು ಮಾಡಿದ್ದೀವಿ ಅಂತ. ಅವರು ಬಂದು ಈ ಕಾಂಪೌಂಡಲ್ಲೇ ಓಡಾಡಿ ಇಲ್ಲಿ ಗರ್ಲ್ಸ್ ಹಾಸ್ಟೆಲ್ ಹತ್ರ ಹಿಂದ್ಗಡೆ ಎಲ್ಲ ಬಂದು ಮಾತಾಡಿ ಅವ್ರಿಗೆಲ್ಲ ಫೋನ್ ನಂಬರ್ ಕೊಡಿ, ನಿಮ್ಮದು ಫೋನ್ ನಂಬರ್ ಕೊಡಿ ಅಂತೆಲ್ಲ ಚುಡಾಯಿಸ್ತಾರಂತೆ. ಅದೆಲ್ಲ ಆಗಬಾರ್ದು ಅಂತ ನಾವು ಅವ್ರಿಗೆ ಗಮನಕ್ಕೆ ತಂದ್ರೂ ಅವರು ಬರೀ ಸಸ್ಪೆಂಡ್ ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ ಅಂತಲೇ ಇದ್ದಾರಂತೆ ಸರ್. ಪಾಪ ಆ ಸಂಬಂಧಪಟ್ಟ ಹುಡುಗಿರ ಪೇರೆಂಟ್ಸು ಬಂದು ಅವ್ರು ಶನಿವಾರ 3 ದಿವಸ ಆಗಿದೆ ಅಂತ ಅವ್ರು ಬಂದು ಕೇಳಿದ್ರೆ ಮಾಡ್ತಾಯಿದ್ದೀವಿ ಅಂತ. ಇವತ್ತು ನಾವೆಲ್ಲ ಬಂದ ಮೇಲೆ ನಮಗೆ ಅವ್ರು ತೋರಿಸ್ತಾರೆ ಸಸ್ಪೆಂಡ್ ಮಾಡಿರೋ ಕಾಪಿ ಇವತ್ತು ತೋರಿಸ್ತಾ ಇದ್ದಾರೆ. ಅದು ಅವ್ರಿಗೆ ಬಿಟ್ಟಿರೋದು, ಅದು ಎಷ್ಟು ದಿವಸ ಸಸ್ಪೆಂಡ್ ಮಾಡ್ತಾರೋ ಏನು ಮಾಡ್ತಾರೋ. ಇದೆಲ್ಲ ಆಗಬಾರ್ದು ಅಂತ ನಮ್ಮ ಪ್ರತಿಭಟನೆ. ES ಆಸ್ಪತ್ರೆಯಲ್ಲಿ ನರ್ಸಿಂಗ್ ವಿದ್ಯಾರ್ಥಿಗಳಿಂದ್ಬಿಟ್ಟು ಇಲ್ಲಿ ಹಾಸ್ಟೆಲ್ಲು ಮತ್ತು ಕಾಲೇಜ್ ಎರಡೂ ಇದೆ. ಇಲ್ಲಿನ ಅವ್ಯವಸ್ಥೆಗಳನ್ನು ಕಂಡು ಇವತ್ತು ನಾವೇ ಒಂಥರ ದಂಗಾಗಿದೆ. ಕಾರಣ ಏನಪ್ಪ ಅಂದರೆ ಇವತ್ತು ಕೇರಳದಿಂದ, ಧಾರವಾಡದಿಂದ, ಸುಮಾರು ಬೇರೆ ಜಿಲ್ಲೆಗಳಿಂದ ಸಹ ಇಲ್ಲಿ ವಿದ್ಯಾರ್ಥಿಗಳು ವಾಸ ಮಾಡ್ತಾರೆ, ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾರೆ. ಆದರೆ ಅವ್ರಿಗೆ ಊಟ ಇಲ್ಲದೆ ಸುಮಾರು 3 ದಿನದಿಂದ ಊಟ ಇಲ್ಲದೆ ಇವತ್ತು ವಾರ್ಡನ್ ಅವರು ಅವ್ರು ಕಿರುಕುಳ ಕೊಡ್ತಾರೆ. ಸೊ ಅಂಥ ಸಂದರ್ಭ ಅವರು ಹೊರಗಡೆ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ಬರ್ತಾರೆ. ಒಂದು ವೇಳೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಯಾರು ಅನ್ನೋದು ಒಂದು ಪ್ರಶ್ನೆ. ಆ ಹೆಣ್ಮಕ್ಳು ಏನಾದ್ರು ಹೆಚ್ಚು ಕಡಿಮೆ ಆದರೆ ಮತ್ತು ಅವ್ರ ರಕ್ಷಣೆ ಯಾರು? ಮತ್ತು ಅಲ್ಲಿ ಫುಡ್ ಪಾಯ್ಸನ್ ಆಗಿ ಮತ್ತೆ ಇಲ್ಲಿ ಬಂದು ಹಾಸ್ಟೆಲಲ್ಲಿ ಸ್ಟೇ ಆದ ಸಂದರ್ಭದಲ್ಲಿ ಇಲ್ಲೇನಾದರೂ ಹೆಚ್ಚು ಕಡಿಮೆ ಆಗಿಬಿಟ್ಟು ಅವಳಿಗೆ ಏನಾದರೂ ಪ್ರಾಣಾಪಾಯ ಸಂದರ್ಭದಲ್ಲಿ ಇವ್ರು ಹೊಣೆ ವಹಿಸ್ಕೊತಾರಾ? ಯಾಕೆ ಈ ಥರ ಮಾಡಬೇಕು? ಒಂದು ವಿದ್ಯಾರ್ಥಿಗೆ ಏನೇ ಆಗಲಿ ಊಟದ 3 ದಿನದ ಊಟ ಕೊಡಲಿದ್ರೆ ಆ ವಿದ್ಯಾರ್ಥಿ ಏನಾಗ್ತಾರೆ ಅದು ಒಂದು ಪ್ರಶ್ನೆ. ಇನ್ನೊಂದು, ಇದೇ ಒಂದು ಕಾಲೇಜಿನಲ್ಲಿ ಅನಿಲ್ ಎಂಬ ಏನು ಉಪನ್ಯಾಸಕ ಇದ್ದಾರೋ ಆ ಉಪನ್ಯಾಸಕ ಕುಡಿದ್ಬಿಟ್ಟು ಬಂದುಬಿಟ್ಟು ಹೆಣ್ಮಕ್ಳ ಮೇಲೆ ಹರಾಸ್ಮೆಂಟ್ ಮಾಡೋದು, ಅವ್ರ ಫೋನ್ ನಂಬರ್ ಕೇಳೋದು ಮತ್ತು ಅವರಿಂದ ಬೇರೆ ಟಾರ್ಚರ್ ಕೊಡೋದೆಲ್ಲ ಮಾಡ್ತಾಯಿದಂತೆ. ಹಾಗಾಗಿ ಈ ಎರಡೂ ಖಂಡನೆ ಮಾಡಿಬಿಟ್ಟು ಇವತ್ತು ನಾವು ಹೋರಾಟ ಮಾಡ್ತೀವಿ. ಈ ಎರಡು ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿಸೋದಿದ್ದು ಹೋರಾಟ ಮಾಡ್ತಾಯಿದ್ದೀವಿ. ಸಮಸ್ಯೆ ಏನಂತಂದರೆ ಇಲ್ಲಿ ಕಾಲೇಜಲ್ಲಿ ರೂಲ್ಸ್ ಮಾಡಿರೋದು, ಇಲ್ಲಿ ಹಾಸ್ಟೆಲಲ್ಲಿರೋ ಮಕ್ಕಳಿಗೆ ಸಾಮಾನ್ಯವಾಗಿ ಪ್ರತಿದಿನ ಮೊಬೈಲ್ 4 ಗಂಟೆಯಿಂದ 10 ಗಂಟೆ ತನಕ ಸ್ಟೂಡೆಂಟ್ಸ್ಗೆ ಕೊಡ್ತಾರೆ. ಸಾಯಂಕಾಲ ಕಾಲೇಜ್ ಮುಗಿದ ತಕ್ಷಣ 4 ಗಂಟೆಯಿಂದ 10 ಗಂಟೆ ತನಕ ಕೊಡ್ತಾರೆ. ಅದು ಸೋಮವಾರ, ಮಂಗಳವಾರ, ಬುಧ, ಗುರು, ಶುಕ್ರ, ಶನಿವಾರ ಮಾತ್ರ ಕೊಡೋದಿಲ್ಲ. ಹೊರಗಡೆ ಹೋಗ್ತಾರೆ ವೀಕ್ ಡೇಸಲ್ಲಿ. ಶನಿವಾರ ಮಾತ್ರ ಕೊಡ್ತಾರೆ, ಮತ್ತೆ ಭಾನುವಾರ ಕೊಡ್ತಾರೆ, ಮಕ್ಕಳಿಗೆ ಕೊಡ್ತಾರೆ. ಶನಿವಾರ ವಾರ್ಡನ್ಗೆ ಸಬ್ಮಿಟ್ ಮಾಡಬೇಕು ಅಂತ ರೂಲ್ ಆಗಿದೆ. ಅದು ಫಸ್ಟ್ ಇಯರಿಂದ ಲಾಸ್ಟ್ ಇಯರಿಂದ ರೂಲ್ ಮಾಡಬೇಕು ಅಂತ ಇದು ಮಾಡಿದ್ದಾರೆ. ಎಷ್ಟು ವರ್ಷದಿಂದ? ರೀಸೆಂಟ್ ಆಗಿ. ಅದಕ್ಕಿಂತ ಮುಂಚೆ ಕೂಡ ಇತ್ತು, ಬಟ್ ಅವರು ಪೇರೆಂಟ್ಸ್ ಎಲ್ಲ ಹೇಳ್ಬಿಟ್ಟು ಬೇಡ ನಮ್ಮ ಮಕ್ಕಳಿಗೆ ಕೊಟ್ಬಿಡಿ ಅಂತ ಹೇಳಿದ್ರಿಂದ ಹಾಗೆ ಲಾಸ್ಟ್ ಮೀಟಿಂಗಲ್ಲಿ, ಪೇರೆಂಟ್ಸ್ ಮೀಟಿಂಗಲ್ಲಿ ಆಗಿರೋದು. ಆಯಿತು, ನಮ್ಮ ಮಕ್ಕಳಿಗೆ 4 ಗಂಟೆಯಿಂದ 10 ಗಂಟೆ ತನಕ ಕೊಡಿ, ಪರವಾಗಿಲ್ಲ ಅಂತ ಹೇಳಿದ್ರು. ಆದರೆ ಒಪ್ಕೊಂಡ್ರು, ಮಕ್ಕಳು ಕೂಡ ಒಪ್ಕೊಂಡ್ರು. ಈ ಸತಿ ಎಕ್ಸಾಮ್ ಆಗಿ ಮುಗಿದ ನಂತರ
ಇಲ್ಲ ನಾವು ಮನೆಗೆ ಹೋಗಿ ಬಂದ ಮೇಲೆ ನಾವು ಮೊಬೈಲ್ ಕೊಡೋದಿಲ್ಲ, ನಾವು ನಮ್ಮ ಹತ್ರನೇ ಇಟ್ಕೊಳ್ತೀವಿ, ನಮಗೆ ಶನಿವಾರನೂ ಬೇಕೇ ಬೇಕು ಎಷ್ಟು ಮೊಬೈಲ್. ಸಂಖ್ಯೆ ಮಕ್ಕಳು? ಎಷ್ಟು ಹೇಳಿ? ಎಷ್ಟು ಸಂಖ್ಯೆ? ಬರೀ 7 ಜನ ಮಕ್ಕಳು ಮಾತ್ರ ತಿರುಗಿ ಬಿದ್ದಿರು. Out of 47 only. ಹೌದು, ಔಟ್ ಆಫ್ 40 ಇಲ್ಲ, ಅದರಲ್ಲಿ ಸ್ವಲ್ಪ ಜನ ಮಾತ್ರ ಹಾಸ್ಟೆಲಲ್ಲಿ ಇರುತ್ತೆ. ಒಂದು 12 ಜನ ಇದ್ದಾರೆ. 12 ಜನರಲ್ಲಿ 3 ಜನ ಕೊಡ್ತೀವಿ ಅಂತ ಹೇಳಿದ್ದಾರೆ, 7 ಜನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಆ ಥರ ಅವರು ಕೊಡೋದಿಲ್ಲ ಅಂತ ಹೇಳಿರೋ ಮಕ್ಕಳು ಇವ್ರು ಏನು ಹೇಳಿದ್ದಾರೆ ಅಂದರೆ, ವಾರ್ಡನ್ ಅವರು, ನೀವು ಕೊಟ್ಟಿಲ್ಲ ಅಂದರೆ ಹಾಸ್ಟೆಲಲ್ಲಿ ಇರಬೇಡಿ, ಎಲ್ಲರೂ ಯಾವ ಥರ ಕೊಡ್ತಿದ್ದಾರೋ ಆ ಥರ ಕೊಡಿ, ಇಲ್ಲಾಂದರೆ ಹಾಸ್ಟೆಲ್ ವೆಕೇಟ್ ಮಾಡಿ. ಆಯಿತು, ನಾವು ವೆಕೇಟ್ ಮಾಡ್ತೀವಿ ಅಂತ. ಬಟ್ ಅವರು 17ನೇ ತಾರೀಕು ತನಕ ಅವ್ರಿಗೆ ಟೈಮ್ ಕೊಟ್ಟಿದ್ದಾರೆ, ನೀವು ಹಾಸ್ಟೆಲ್ ರೂಲ್ಸಿಗೆ ಅವಾಯ್ಡ್ ಮಾಡಿಲ್ಲ ಅಂದರೆ ನೀವು ವೆಕೇಟ್ ಮಾಡಿ ಅಂತ. ಅಂದರೆ ಅವರು ಹಾಸ್ಟೆಲ್ ರೂಲ್ಸಿಗೆ ಅವಾಯ್ಡ್ ಮಾಡಿಲ್ಲ ಅಂದರೆ ವೆಕೇಟ್ ಮಾಡಿ ಅಂತ ಹೇಳಿದ್ಮೇಲೆ ಅವರು ವೆಕೇಟ್ ಮಾಡದೇ ಇರೋದ್ರಿಂದ ಅವ್ರೇನು ಮಾಡಿದ್ದಾರೆ ಅಂದರೆ, ನೀವು ವೆಕೇಟ್ ಮಾಡಿಲ್ಲ ಅಂದರೆ ನಾವು ಊಟ ಕೊಡೋದಿಲ್ಲ, ನೀವು ವೆಕೇಟ್ ಮಾಡಂತ ಹೇಳಿದ್ವಲ್ಲ ನಾವು, ಯಾಕೆ ವೆಕೇಟ್ ಮಾಡಿಲ್ಲ, ನೀವು ಊಟ ಕೊಡೋದಿಲ್ಲ ಅಂತ ಅವರು ಹೇಳಿದ್ರು. ಹಂಗಾಗಿ ಅವರಿಗೆ ಊಟ ಕೊಡ್ತಿದ್ರೆ ಅವರು ಹೊರಗಡೆ ಹೋಗಿ ಊಟ ಮಾಡಿ ಬಂದಿದ್ದಾರೆ. ಇದು ನಡೆದಿರೋದು.